ನಮಸ್ಕಾರ ಮಿತ್ರರೇ. ನಾನಿವತ್ತು ಲೈವಿಗೆ ಸ್ವಲ್ಪ ಬೇಗ ಬಂದಿದ್ದೀನಿ. ತುರ್ತಾಗಿರುವಂಥ ಒಂದು ಕೆಲಸ ಇದೆ. ಅಫ್ಕೋರ್ಸ್ ವಿವೇಕಾನಂದರ ಬಗ್ಗೆ ಮಾತನಾಡೋದು ಎಷ್ಟು ಅಗತ್ಯವೋ ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಅವ್ರು ಹೇಳಿದ ಮಾರ್ಗದಲ್ಲಿ ನಡೆಯೋದು ಅಗತ್ಯ, ಅಥವಾ ಅವ್ರು ಹೇಳಿರೋ ಕೆಲಸಗಳನ್ನು ಮಾಡೋದು ಅಗತ್ಯ. ಹೀಗಾಗಿ ಆ ತುರ್ತು ಕೆಲಸದ ನಿಮಿತ್ತ ನಾನಿವತ್ತು ಬೇಗ ಬಂದಿದ್ದೀನಿ. ಆದರೆ ಇನ್ನೂ ವಿಶೇಷವಾದ ಸಂಗತಿ ಏನು ಅಂತಂದರೆ, ಈ ಬಿರುಗಾಳಿ ಸಂತನನ್ನು ಒಂದಿನ ಬಿಟ್ಬಿಡೋಣ ಅಂತ ಹೇಳುವಂಥ ಮನಸ್ಸು ಖಂಡಿತವಾಗಿಯೂ ನನಗಂತೂ ಇಲ್ಲ. ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರ ಕುರಿತಂತೆ ಅಧ್ಯಯನ, ಅದರ ಕುರಿತಂತೆ ಮಾತನಾಡೋದು, ಯಾರಾದರೂ ಸಿಕ್ಕಿದಾಗ ಅದರ ಕುರಿತಂತೆ ಚರ್ಚೆ ಮಾಡೋದು ಯಾವಾಗಲೂ ಖುಷಿ ಕೊಡುವಂಥ ಸಂಗತಿ. ಸುಮ್ಮನೆ ನಿಮಗೆ ನೆನಪು ಮಾಡ್ಕೋಬೇಕು ಅಂತಂದರೆ, ಒಂದ್ಸಲ ಹೀಗೆ ಹೆಗ್ಗಡದೇವನಕೋಟೆಯ ಬಾಲಸುಬ್ರಹ್ಮಣ್ಯಂ ಅವರು, ಬಾಲು ಸರ್ ಅಂತ ನಾವೆಲ್ಲ ಕರಿತೀವಿ, ಸ್ವಾಮಿ ವಿವೇಕಾನಂದರಿಂದ ತುಂಬ ಪ್ರೇರೇಪಿತರಾದವರು. ಹೀಗೆ ಏನೋ ವಿಚಾರ ಬಂದು ಚರ್ಚೆ ಬಂದು ರಾಜಕೀಯಕ್ಕೆ ತಿರ್ಕೊಂಡಾಗ ಅವರು ಭಾಳ ಚೆನ್ನಾಗಿರುವಂಥ ಮಾತು ಹೇಳಿದರು, ಭಾಳ ಹಿಂದಿನ ಮಾತು. ಅವ್ರು ಹೇಳಿದರು, ಅದು ಬಿಡಪ್ಪ ಸಾಕು, ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನಾದರೂ ಮಾತಾಡೋಣ ಅಂತ. ವಿವೇಕಾನಂದರು ಆ ಥರದ ಪ್ರೇರಣೆ ಕೊಡಬಲ್ಲಂಥ ಸ್ರೋತ. ಹೀಗಾಗಿ ಸ್ವಲ್ಪ ಬೇಗ ಬಂದಿರೋದಕ್ಕೆ ಕ್ಷಮೆ ಇರಲಿ. ನಾವು ನಿನ್ನೆ ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ಸ್ವಾಮಿ ವಿವೇಕಾನಂದರು ಹೇಗೆ ಶ್ರೀನಗರಕ್ಕೆ ಆನಂತರ ಬಂದರು ಅಂತೆಲ್ಲ ಮಾತನಾಡಿದ್ವಲ್ಲ. ಶ್ರೀನಗರಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರಿಗೆ ಗಢವಾಲ್ ಕಡೆ ಹೋಗಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ಜೊತೆಯಲ್ಲಿದ್ದ ಅಖಂಡಾನಂದರಿಗೆ, ಜೊತೆಯಲ್ಲಿದ್ದವ್ರು ಯಾವಾಗಲೂ ಹೇಗೆ ಕಷ್ಟ ಆಗ್ಬಿಡ್ತಾರೆ ಅನ್ನೋದು ಈ ವಿವೇಕಾನಂದರ ಬದುಕಿನಲ್ಲಿ ಕಂಡು ಬರುತ್ತೆ. ಜೊತೆಯಲ್ಲಿದ್ದ ಅಖಂಡಾನಂದರಿಗೆ ಹೆಲ್ತ್ ಹಾಳಾಗಿದ್ದರಿಂದ ಸ್ವಾಮಿ ವಿವೇಕಾನಂದರು ಆ ಕಾರಣಕ್ಕೋಸ್ಕರ ತಮ್ಮೆಲ್ಲ ಉದ್ದೇಶವನ್ನು ಬದಿಗಿಟ್ಟು ಬರಬೇಕಾಯ್ತು. ನಾನು ಹಿಂದೆ ಒಂದ್ಸಲ ಹೇಳಿದೆ, ಸ್ವಾಮಿ ವಿವೇಕಾನಂದರ ಪ್ರೇಮ ಅದೆಷ್ಟು ಅಗಾಧವಾದ್ದು ಅಂತಂದ್ರೆ, ಆ ಪ್ರೇಮದ ಕಾರಣಕ್ಕೋಸ್ಕರವೇ ಒಂದು ಅದ್ಭುತವಾದ ಬಾಂಡೇಜ್ ಆ ಸೋದರ ಸನ್ಯಾಸಿಗಳಲ್ಲಿತ್ತು. ಈಗ ನೋಡಿ, ಅವರಿಗೆ ಆ ಹಿಮಾಲಯವನ್ನು ಅರಸ್ಕೊಂಡು ಹಿಮಾಲಯದ ಬುಡಕ್ಕೆ ಹೋಗಬೇಕು ಅಂತ ಆ ಥರದ ತೀವ್ರತೆ ಅವರನ್ನು ಕಾಡ್ತಾ ಇದ್ದಾಗಲೂ ಕೂಡ ತನ್ನ ಸೋದರ ಸನ್ಯಾಸಿಗೆ ಹುಷಾರಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿಂದ ಮರಳಿ ಸ್ವಾಮಿ ವಿವೇಕಾನಂದರು ಪ್ಲೇನ್ಸ್ಗೆ ವಾಪಸ್ ಬರಬೇಕಾಯಿತು. ಆಗಲೇ ಅವರು ಶ್ರೀನಗರಕ್ಕೆ ಹೋಗಿದ್ದು, ಶ್ರೀನಗರದಲ್ಲಿ ಆ ಮತಾಂತರದ ಪ್ರಕ್ರಿಯೆ ಏನಿದೆಯಲ್ಲ, ಯಾರೋ ಒಬ್ಬ ವೈಶ್ಯ ಕಮ್ಯುನಿಟಿ ಒಬ್ಬ ವ್ಯಕ್ತಿ ಮತಾಂತರಗೊಂಡಿದ್ದ, ಆತ ಸ್ವಾಮೀಜಿಯವರ ಪ್ರಭಾವಿ ವ್ಯಕ್ತಿತ್ವಕ್ಕೆ ಒಳಗಾಗಿ ತಾನು ವಾಪಸ್ ಮರಳಿ ಮಾತೃಧರ್ಮಕ್ಕೆ ಬಂದಿದ್ದು ಈ ಹೊತ್ತಿನಲ್ಲೇ. ಅಲ್ಲಿಂದ ಸ್ವಾಮಿ ವಿವೇಕಾನಂದರು ನಿಧಾನವಾಗಿ ಒಬ್ಬೊಬ್ಬರೇ ಸೋದರ ಸನ್ಯಾಸಿಗಳು ಸಿಗ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಏನು ಹಿಮಾಲಯದ ಯಾತ್ರೆ ಮಾಡ್ತಾ ಇದ್ರು, ಅವರೆಲ್ಲರೂ ಒಬ್ಬೊಬ್ಬರೇ ಬಂದರು, ಸ್ವಾಮಿ ವಿವೇಕಾನಂದರ ಜೊತೆ ಕನೆಕ್ಟ್ ಆಗ್ತಾ ಹೋದ್ರು. ನಿಧಾನವಾಗಿ ಅವರು ಟೀಮ್ ವಿಸ್ತಾರ ಆಗ್ತಾ ಹೋಯ್ತು. ಹೀಗೆ ವಿಸ್ತಾರಗೊಂಡಂತ ಈ ಟೀಮು ಈಗ ಟೆಹರಿಗೆ ಬಂದಿತ್ತು. ಟೆಹರಿ ಅನ್ನೋದು ಒಂದು ಈಗ ತುಂಬಾ ದೊಡ್ಡ ಜಾಗ ಆಗಿದೆ, ಆಗ ಹಳ್ಳಿಯ ತರ ಇತ್ತದು. ಆ ಟೆಹರಿಗೆ ಅಲ್ಲಿ ಬಂದ್ರೆ ಈ ಸೋದರ ಸನ್ಯಾಸಿಗಳಿಗೆ ಊಟ ಕೊಡ್ಲಿಕ್ಕೆ ಯಾರು ತಯಾರಾಗ್ಲಿಲ್ವಂತೆ. ಬಹಳ ವಿಚಿತ್ರವಾದ ಪ್ರಕರಣ ಅದು. ಕೊನೆಗೆ ಯಾರೋ ಹೇಳಿದ್ರಂತೆ, ಈ ಜನ ಸುಮ್ನೆ ಊಟ ಕೊಡಲ್ಲ, ದಂಡ ತೋರಿಸ್ಬೇಕು ಅವರಿಗೆ ಅಂತ. ಕೊನೆಗೆ ಅಖಂಡಾನಂದರೆಲ್ಲ ಸ್ವಲ್ಪ ದಂಡ ಹಿಡ್ಕೊಂಡು ಹೋದ ನಂತರ ಊಟ ಸಿಕ್ತು ಅಂತ ತಮಾಷೆ ಮಾಡ್ತಾರೆ. ಈ ಹೊತ್ತಲ್ಲೇ ಅಲ್ಲಿಂದ ಅಖಂಡಾನಂದರ ಹೆಲ್ತ್ ತುಂಬಾ ಹಾಳಾಗಿದ್ದರಿಂದ ಆ ಜಾಗ ಬೇಡ ಅಂತ ಡೆಹ್ರಾಡೂನಿಗೆ ಬಂದರು. ಡೆಹ್ರಾಡೂನಲ್ಲಿ ಏನಾದರೂ ಮನೆ ಸಿಗುತ್ತಾ ಅಂತ ನೋಡಿದ್ರೆ ಯಾರೂ ಮನೆಯಲ್ಲಿ ಈ ಸಾಧುಗಳನ್ನು ಉಳಿಸ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಕೊನೆಗೆ ಏನ್ ಮಾಡೋದು ಅಂತ ನೋಡಿದ್ರೆ, ಕನ್ಸ್ಟ್ರಕ್ಷನ್ ನಡೀತಾ ಇರುವಂತ ಒಂದು ಮನೆ ಇತ್ತು. ಆ ಕನ್ಸ್ಟ್ರಕ್ಷನ್ ನಡೀತಾ ಇರುವಂತ ಮನೆಯನ್ನ ಯಾರೋ ಇದನ್ನ ಬಾಡಿಗೆಗೆ ಕೊಡ್ತೀವಿ ನಿಮಗೆ ಅಂತ ಅದನ್ನ ಬಾಡಿಗೆಗೆ ಕೊಟ್ಟು ಅಲ್ಲಿ ಅವರನ್ನು ಉಳಿಸಿದ್ರು. ಆದ್ರೆ ಆ ವಾತಾವರಣದಲ್ಲಿ ಅನ್ಹೈಜೀನಿಕ್ ಅಥವಾ ಶುದ್ಧವಾಗಿಲ್ಲದೆ ಇರುವಂತಹ ವಾತಾವರಣದಲ್ಲಿ ಅಖಂಡಾನಂದರ ಹೆಲ್ತ್ ಇನ್ನೂ ಹಾಳಾಗತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹುಡುಕಾಡ್ತಾ ಹೋಗಿ ಯಾರಾದರೂ ಒಬ್ಬರು ಸಿಗ್ತಾರಾ ಅಂತ ನೋಡಿದ್ರೆ, ಅಲ್ಲಿ ಅವರ ಮಿತ್ರರೊಬ್ಬರು, ಹಳೆಯ ಮಿತ್ರರೊಬ್ಬರು ಸಿಕ್ಕಿದ್ರು. ಅವರು ತಮ್ಮ ಮನೆಯಲ್ಲಿ ಅಖಂಡಾನಂದರನ್ನ ಒಂದು ರೂಮನ್ನು ಬಾಡಿಗೆ ಕೊಟ್ಟು ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಡಯಟ್ ಏನು ಫುಡ್ ಇದೆಯೋ ಅದನ್ನು ಕೊಡ್ತೀನಿ ಅಂತಾನು ಹೇಳಿದ್ರು. ಆದರೆ ಅಖಂಡಾನಂದರು ಹೋದ 2 ದಿನಕ್ಕೆ ಅಲ್ಲಿಂದ ಓಡಿ ಬಂದರು. ಯಾಕೆ ಅಂತಂದ್ರೆ, ಯಾವ ವ್ಯಕ್ತಿ ವಿವೇಕಾನಂದರ ಮಿತ್ರ ಅಂತ ಅಲ್ಲಿದ್ನೋ ಆ ವ್ಯಕ್ತಿ ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಪರಂಪರೆಯನ್ನು ಅನುಸರಿಸುತ್ತಿದ್ದರಿಂದ ಕಠೋರ ಹಿಂದುವಾಗಿದ್ದಂಥ ಇವರುಗಳು ನಾನು ಅಲ್ಲಿರ್ಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ, ನನಗೆ ಹೆಲ್ತ್ ಹಾಳಾದರೂ ಪರವಾಗಿಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಅಂತ ವಾಪಸ್ ಬಂದ್ಬಿಟ್ಟಿದ್ರು. ಮುಂದೆ ವಿವೇಕಾನಂದರ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಮೇಲೂ ವಿವೇಕಾನಂದರ ಪ್ರಭಾವ ಜಾಸ್ತಿ ಆಯಿತು ಅಂತ ವಿವೇಕಾನಂದರ ಲೈಫ್ನಲ್ಲಿ ನಾವು ನೋಡ್ತೀವಿ. ಇಲ್ಲಿಂದ ಮುಂದೆ ಒಂದು ಮಹತ್ವದ ಘಟನೆ, ಇವತ್ತಿನ ಚರ್ಚೆಯ ಒಟ್ಟಾರೆ ಕೇಂದ್ರ ಬಿಂದು ಅದೇ ಅಂತ. ಸ್ವಾಮಿ ವಿವೇಕಾನಂದರು ಮತ್ತು ಅವರ ಎಲ್ಲ ಮಿತ್ರರು ಋಷಿಕೇಶಕ್ಕೆ ಬಂದರು. ಋಷಿಕೇಶಕ್ಕೆ ಬಂದರೆ ಆ ಋಷಿಕೇಶದಲ್ಲಿ ಎಲ್ಲಿ ಉಳ್ಕೋಬೇಕು ಅಂದಾಗ, ಋಷಿಕೇಶ ಬಹಳ ಅದ್ಭುತವಾದ ಜಾಗ. ಮಿತ್ರರೇ, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ಅಕಸ್ಮಾತ್ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ಖಂಡಿತ ಹೋಗಿ ಬನ್ನಿ. ಬಹುತೇಕ ಬಾರಿ ನಾವು ಹಿಮಾಲಯದ ಯಾತ್ರೆ ಮಾಡಬೇಕು ಅಂತಂದಾಗ ಬದ್ರಿ, ಕೇದಾರ, ಅದು 4 ಚಾರ್ಧಾಮಗಳ ಯಾತ್ರೆಯನ್ನು ಮಾಡ್ತೀವಿ, ಗಂಗೋತ್ರಿ, ಯಮುನೋತ್ರಿ ಎಲ್ಲ ಸೇರಿದಂತೆ. ಆದರೆ ಚಾರ್ಧಾಮ್ ಯಾತ್ರೆ ಮಾಡ್ತೀವೋ ಇಲ್ವೋ, ಕೊನೆ ಪಕ್ಷ ಹರಿದ್ವಾರ ಮತ್ತು ಋಷಿಕೇಶಗಳಿಗಾದ್ರೂ ಹೋಗಿ ಬರಬೇಕು. ಎಷ್ಟೊಂದು ಸಾಧುಗಳು ಗಂಗಾ ತಟದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡೋದನ್ನು ನೋಡುವಾಗ ಒಂಥರ ಮನಸ್ಸಿಗೆ ಆನಂದ ಅನ್ಸುತ್ತೆ. ಭಾರತ ಪೂರ್ತಿ ಹಾಳಾಗಿ ಹೋಗುತ್ತೆ, ಭಾರತ ನಾಶವಾಗಿ ಹೋಯ್ತು ಅಂತ ನಿಮ್ಗೆ ಯಾರಾದರೂ ಹೇಳ್ತಿದ್ರೆ, ನೆಗೆಟಿವ್ ಅಂತ ತಲೆಗೆ ತುಂಬ್ತಿದ್ರೆ, ಒಂದ್ಸಲ ಋಷಿಕೇಶ ಹರಿದ್ವಾರಕ್ಕೆ ಹೋಗಿ ಬಂದ್ಬಿಡಿ. ನನ್ನ ಭಾರತ ಇಷ್ಟು ಬೇಗನೆ ನಾಶವಾಗುವಂತ ರಾಷ್ಟ್ರವೇ ಅಲ್ಲ ಅಂತ ಎಂಥವನಿಗೂ ಧೈರ್ಯ ಬರುವಂತ ಜಾಗ ಅದು. ಅಂತ ಜಾಗಕ್ಕೆ ಇವರುಗಳು ಹೋಗಿದ್ದಾರೆ. ಮತ್ತೆ ಎಲ್ಲರೂ ಮೊದಲನೇ ಬಾರಿಗೆ ಹೋದವರೇನಲ್ಲ, ಎಲ್ಲರೂ ಪದೇ ಪದೇ ಹೋದವರು.
ಅಲ್ಲಿ ಸಾಧುಗಳೊಬ್ಬರು ಅಲ್ಲಿ ಅವ್ರಿಗೊಂದು ಬಾಂಬು ಹಟ್ ಅಂತ ತೋರಿಸಿದ್ರು. ಆ ಬಾಂಬು ಹಟ್ನಲ್ಲಿ ಇವರು ಉಳ್ಕೊಳ್ತಾ ಇದ್ರು. ಚಿಕ್ಕದಾಗಿದೆ ಹಟ್ಟು, ಇನ್ನು ಸ್ವಲ್ಪ ದಿನ ಇಲ್ಲೇ ಇರಬೇಕಾಗಿರೋದ್ರಿಂದ ಬಾಂಬು ಹಟ್ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ವಿವೇಕಾನಂದರನ್ನ ಹಟ್ನಲ್ಲಿ ಬಿಟ್ಟು ಈ ಒಂದಷ್ಟು ಜನ ಸಾಧುಗಳು ಹೋಗಿ ಹಟ್ಟನ್ನು ಸ್ವಲ್ಪ ದೊಡ್ಡ ಮಾಡ್ಲಿಕ್ಕೆ ಬೇಕಾಗಿರುವಂತ ಬಾಂಬುನ ಕಡಿದುಕೊಂಡು ಬರ್ಲಿಕ್ಕೆ ಕಾಡಿಗೆ ಹೋದ್ರು. ಆ ಬಾಂಬುನ್ ತೆಗೆದುಕೊಂಡು ಬರೋ ಅಷ್ಟೊತ್ತಿಗೆ ವಿವೇಕಾನಂದರು ಪ್ರಜ್ಞಾಶೂನ್ಯ ಸ್ಥಿತಿಯಲ್ಲಿ ಬಿದ್ದಿದ್ರು. ವಿವೇಕಾನಂದರ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಇವ್ರು ಎಷ್ಟು ಪ್ರಯತ್ನ ಪಟ್ಟರು, ಕಾಲನ್ನ ತಿಕ್ಕಿದ್ರು, ಕೈ ತಿಕ್ಕಿದ್ರು, ವಿವೇಕಾನಂದರ ತಲೆಯನ್ನು ಒತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು, ಏನ್ ಮಾಡಿದ್ರು ಕೂಡ, ಹರಿಮಂತ್ರವನ್ನು ಉಚ್ಚಾರಣೆ ಮಾಡಿದ್ರು, ಏನ್ ಮಾಡಿದ್ರು ಕೂಡ ವಿವೇಕಾನಂದರಿಗೆ ಪ್ರಜ್ಞೆ ಬರ್ತಿಲ್ಲ. ಕೊನೆಗೆ ಮುಟ್ ನೋಡಿದ್ರೆ ನಿಧಾನವಾಗಿ ಬಾಡಿ ತಣ್ಣಗಾಗ್ತಾ ಹೋಗ್ತಾ ಇರೋದು ಫೀಲ್ ಆಗ್ತಾ ಇದೆ. ಒಂದು ಹಂತಕ್ಕೆ ಇದ್ದ ಸಾಧುಗಳೆಲ್ಲ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಸ್ವಾಮಿ ವಿವೇಕಾನಂದರು ಅವರ ಕತೆ ಮುಗಿತು, ಇನ್ನು ಅವರು ತೀರಿಕೊಂಡ್ರು ಅನ್ನುವಂಥ ಭಾವನೆಯಿಂದ ಎಲ್ಲರೂ ಕಣ್ಣೀರು ಹಾಕಿ ಅತ್ತು ಋಷಿಕೇಶದಲ್ಲಿ ದೇಹತ್ಯಾಗ ಆಯಿತು ಎನ್ನುವಂಥ ಭಾವನೆಗೂ ಬಂದಾಗಿತ್ತು. ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ನಡೀತು. ಒಬ್ಬ ಸಾಧುಗಳಲ್ಲಿ ಹೋಗ್ತಾ ಇದ್ದವರು ಈ ಸಾಧುಗಳನ್ನು ನೋಡಿದ್ರು, ಮಲ್ಕೊಂಡಿದ್ದು ನೋಡಿದ್ರು, ಬಟ್ಟೆ ಹೊದ್ಕೊಂಡಿದ್ದಂಥ ಕೇಸರಿ ಬಟ್ಟೆನ ಹೊದ್ಕೊಂಡಿದ್ದಂಥ ಆ ಸಾಧುಗಳು ಬಂದು ತಮ್ಮ ಚೀಲದಿಂದ ಒಂದು ಸ್ವಲ್ಪ ಜೇನುತುಪ್ಪವನ್ನು ಒಂದು ಪುಡಿಯನ್ನು ತೆಗೆದು ಅದನ್ನು ಕೈ ಮೇಲೆ ಕರಗಿಸಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವರ ಬಾಯಿಗೆ ಅದನ್ನು ಹಚ್ಚಿದ್ರು. ಇನ್ನೋಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಸ್ವಲ್ಪ ಹೊತ್ತಿಗೆ ಮೈ ಬೆಚ್ಚಗಾಯ್ತು. ವಿವೇಕಾನಂದರು ಕಣ್ ತೆರೆದ್ರು. ಇವ್ರಿಗೆಲ್ಲ ಜೀವ ಬಂದಂತಾಯ್ತಲ್ಲ, ಸ್ವಾಮಿ ವಿವೇಕಾನಂದರು ಮತ್ತೆ ಬಂದರು ಅನ್ನೋಂಥ ಭಾವನೆ. ವಿವೇಕಾನಂದ್ರ ಏನೋ ಮಾತನಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಒಬ್ಬ ಸೋದರ ಸನ್ಯಾಸಿ ಹೋಗಿ ವಿವೇಕಾನಂದರ ಬಾಯಿ ಹತ್ರ ಕಿವಿ ಕೊಟ್ರು. ಏನ್ ಹೇಳ್ತಿದ್ದಾರೆ ಕೇಳೋಣ ಅಂತ. ಏನ್ ಹೇಳ್ತಿದ್ರು ಗೊತ್ತಾ ಸ್ವಾಮೀಜಿ? ಚಿಯರ್ ಅಪ್ ಮೈ ಬಾಯ್, ಐ ಶಾಲ್ ನಾಟ್ ಡೈ. ಹೆದರ್ಕೋಬೇಡ್ರೋ, ನಾನೇನ್ ಸಾಯೋನಲ್ಲ, ನನಗೆ ಕೆಲಸ ಬಹಳ ಇದೆ, ಮುಗಿಸಿಯೇ ಹೋಗೋನ್ ನಾನು ಅಂತ ವಿವೇಕಾನಂದರು ಹೇಳಿದಾಗ ಆನಂದದ ಬುಗ್ಗೆ ಅಲ್ಲ. ಸ್ವಾಮಿ ವಿವೇಕಾನಂದರು ಬಂದಿರುವಂಥದ್ದು ಸಾಮಾನ್ಯವಾದ ಕೆಲಸಕ್ಕಲ್ಲ, ಅವರೇನೋ ಅದ್ಭುತವಾದನ್ನು ಮಾಡಬೇಕು ಅಂತ ಬಂದಿದ್ರು. ಮತ್ತು ವಿವೇಕಾನಂದರಿಗೆ ಆ ಹೊತ್ತಲ್ಲಿ ಅದರ ಅರಿವಾಗಿತ್ತು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಆ ಕೆಲಸ ಮುಗಿಯುವವರೆಗೂ ನನಗಿನ್ನು ಪುರುಸೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನಲ್ಲಿ ಸೇರಿಸಿದ್ರು ಸ್ವಾಮಿ ವಿವೇಕಾನಂದರು. ಅಂದ್ರೆ ಆ ಘಟನೆಯ ನಂತರ ಸ್ವಾಮಿ ವಿವೇಕಾನಂದರು ಮಾಡಲಿಕ್ಕೆ ಬಹಳ ಕೆಲಸ ಇತ್ತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಾನು ನಿಮಗೆ ಡೇಟ್ ವೈಸ್ ಅಥವಾ ತಿಂಗಳು ಹೇಳಬೇಕಂದ್ರೆ ನವೆಂಬರ್ ಡಿಸೆಂಬರ್ 1890 ಆದ ಘಟನೆ. 1892 ಮುಂದಿನ 2 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರು ಇಡೀ ದೇಶದ ಪ್ರವಾಸ ಮಾಡ್ತಾರೆ. ಈ 2 ವರ್ಷ ಮುಗಿದ ತಕ್ಷಣ ಸ್ವಾಮಿ ವಿವೇಕಾನಂದರು 1893 ವೇಳೆಗೆ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣಕ್ಕೆ ಅಂತ ಹೋಗಿ ನಿಂತ್ಕೊಳ್ತಾರೆ. ಅಂದ್ರೆ ಆ ಬದಲಾವಣೆಯ ಪರ್ವವನ್ನ ನಾವು ಊಹಿಸಬಹುದು. ಅದರ ಒಂದು ಸೆಂಟರ್ ಪಾಯಿಂಟ್ ಆಗಿ ಈ ಘಟನೆ ನಮ್ಮ ಕಣ್ಣೆದುರಿಗೆ ನಿಲ್ಲುತ್ತೆ. ಮಿತ್ರರೆ, ಇಲ್ಲಿಂದ ಮುಂದೆ ಸ್ವಾಮಿ ವಿವೇಕಾನಂದರು ಅದು ಅಖಂಡಾನಂದರ ಹೆಲ್ತ್ ಹಾಳಾಗಿದ್ದರಿಂದ ಅವರನ್ನ ಮೀರತ್ತಿಗೆ ಕಳಿಸ್ಕೊಟ್ರು. ಇವರು ಕೂಡ ಮೀರತ್ತಿಗೆ ಅದಾದ ನಂತರ ಎಲ್ಲರೂ ಹೋದ್ರು. ಈ ಮೀರತ್ತಿಗೆ ಹೋಗೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರು ಹರಿದ್ವಾರಕ್ಕೆ ಹೋಗಿದ್ರು. ಋಷಿಕೇಶದಿಂದ ಹೆಲ್ತ್ ಸರಿ ಹೋಯ್ತಲ್ಲ, ಹರಿದ್ವಾರಕ್ಕೆ ಒಬ್ಬರೇ ಹೋದ್ರು. ಅಲ್ಲಿ ನೋಡಿದ್ರೆ ಒಬ್ಬರೇ ಹೋಗಬೇಕು ಅಂತ ಇವ್ರು ಹೋದ್ರೆ ಗೊತ್ತಿಲ್ಲ ಭಗವಂತನ ಇಚ್ಛೆ ಏನು ಅಂತ. ಅದಾಗಲೇ ಬ್ರಹ್ಮಾನಂದರು ಬಂದು ಅಲ್ಲಿ ತಪಸ್ಸಿಗೆ ಕೂತಿದ್ರು. ಬ್ರಹ್ಮಾನಂದರಿಗೆ ತಮ್ಮ ಸೋದರ ಸನ್ಯಾಸಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದ್ರೆ ಅವರು ವಿವೇಕಾನಂದರ ಜೊತೆ ಬಂದರು. ಇವರೆಲ್ಲರೂ ಸೇರಿ ಈಗ ಮೀರತ್ತಿಗೆ ಹೋಗಿದ್ದಾರೆ. ಮೀರತ್ನಲ್ಲಿ ಅದಾಗಲೇ ಅಖಂಡಾನಂದರಿದ್ದಾರೆ. ಮೀರತ್ನಲ್ಲಿ ಇವರು ಮಿತ್ರರಾಗಿರುವಂಥ ಯಜ್ಞೇಶ್ವರ ಬಾಬು ಅವರ ಪರಿಚಯ ಆಯಿತು, ಅವ್ರ ಜೊತೆ ಮಾತನಾಡಿದ್ರು, ಎಲ್ಲ ಆಯಿತು. ಯಜ್ಞೇಶ್ವರ ಬಾಬುಗಳು ಈ ದೊಡ್ಡ ಸನ್ಯಾಸಿಯ ತಂಡವನ್ನು ನೋಡಿದ್ರು. ನಿಮಗೆ ಬೇರೆ ಯಾವ ಮನೆನೂ ಬೇಡ ಅಂತ ಅಲ್ಲಿದ್ದಂಥ ಒಬ್ಬ ಶೇಠ್ ಜಿ ಅವರ, ವಿವೇಕಾನಂದರ ಬದುಕಿನಲ್ಲಿ ಎಷ್ಟು ಸೇಟುಗಳು ಬರ್ತಾರೆ ನೋಡಿ, ಒಬ್ಬರಲ್ಲ ಇಬ್ಬರಲ್ಲ. ಈ ಶೇಠ್ ಜಿ ಅವರ ಬದುಕಿನಿಂದಾಗಿ ವಿವೇಕಾನಂದರನ್ನ ಪರಿಚಯ ಮಾಡಿಕೊಟ್ಟು ವಿವೇಕಾನಂದರಿಗೆ ಆ ಶೇಠ್ ಜಿ ಅವರ ಒಂದು ಉದ್ಯಾನವನದ ಮನೆಯನ್ನ ಅವರು ಬಿಟ್ಟುಕೊಟ್ರು. ಆ ಉದ್ಯಾನವನದ ಮನೆಯಲ್ಲಿ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಬ್ರಹ್ಮಾನಂದರಿದ್ದಾರೆ, ತುರ್ಯಾನಂದರಿದ್ದಾರೆ, ಅಖಂಡಾನಂದರಿದ್ದಾರೆ, ವಿವೇಕಾನಂದರಿದ್ದಾರೆ, ಶಾರದಾನಂದರಿದ್ದಾರೆ, ಇನ್ನೊಂದೆರಡು ಸನ್ಯಾಸಿಗಳು ಎಲ್ಲರೂ ಸೇರ್ಕೊಂಡು ಹೇಗೆ ಅಂತಂದ್ರೆ ಬಾರಾನಗೌರ ಮಠದಲ್ಲಿ ಯಾವ ತರದ ವಾತಾವರಣ ಇತ್ತೋ ಅದೇ ತರದ ವಾತಾವರಣವನ್ನ ಹಿಮಾಲಯದ ತಪ್ಪಲ್, ಬಹುಶಃ ಮೀರತ್ನಲ್ಲಿ ಹಿಮಾಲಯದ ತಪ್ಪಲ್ನಿಂದ ಬಂದ ಸಾಧುಗಳು ಆ ತರದ ವಾತಾವರಣವನ್ನು ಆನಂದಿಸಿಕೊಂಡು ಆ ಉದ್ಯಾನವನದ ಮನೆಯಲ್ಲಿದ್ರು. ಏನ್ ಭಜನೆ, ಧ್ಯಾನ, ತಪಸ್ಸು ಎಲ್ಲ ನಡೀತಿತ್ತಲ್ಲ. ಈ ಹೊತ್ತಲ್ಲಿ ವಿವೇಕಾನಂದರಿಗೆ ಅಧ್ಯಯನಕ್ಕೂ ಸಾಕಷ್ಟು ಸಮಯ. ನಾನು ನಿಮ್ಗೆ ಇಲ್ಲೇ ಒಂದು ಹೇಳಬೇಕು, ವಿವೇಕಾನಂದರ ಅಧ್ಯಯನದ ತೀವ್ರತೆ ಹೇಗಿತ್ತು ಅಂತಂದ್ರೆ, ವಿವೇಕಾನಂದರು ಅಖಂಡಾನಂದರನ್ನ ಲೈಬ್ರರಿ ಕಳಿಸಿ ಜಾನ್ ಲುಬಾಕ್ನ ವಾಲ್ಯೂಮ್ಸ್ ಅನ್ನು ತರಿಸ್ಕೊಂಡ್ರು. ಸೀರೀಸ್ ಆಫ್ ಬುಕ್ಸ್ ಅದು. ಜಾನ್ ಲುಬಾಕ್ ಏನು ಅಂತ ನಾನು ಸುಮ್ಮನೆ ಗೂಗಲ್ ಸರ್ಚ್ ಮಾಡ್ತಿದ್ದೆ, ಯಾರಾತ ಅಂತ. ಜಾನ್ ಲುಬಾಕು ಆತ ಈ ಇನ್ಸೆಕ್ಟ್ಗಳದ್ದಾಗ್ಲಿ ಅಥವಾ ಈ ಜೀವಿಗಳ ಬಿಹೇವಿಯರ್ನ ಕುರಿತಂತೆ ಅಧ್ಯಯನ ಮಾಡಿದವನು. ಆತನ ಬಹುತೇಕ ಕೃತಿಗಳೆಲ್ಲವೂ ಕೂಡ ಈ ಜೀವಿಗಳ ಬಿಹೇವಿಯರ್, ಪ್ರತಿಯೊಂದು ಜೀವಿಗಳ ಬಿಹೇವಿಯರ್ ಹೇಗಿರುತ್ತೆ ಅಂತ ಆ ಆಟಿಟ್ಯೂಡ್ನ ಬಗ್ಗೆ ಪುಸ್ತಕಗಳನ್ನು ಬರೆದವನು. ಸ್ವಾಮಿ ವಿವೇಕಾನಂದರ ಆಸಕ್ತಿಯ ಕ್ಷೇತ್ರ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಆತನ ಕಂಪ್ಲೀಟ್ ವರ್ಕ್ಸ್ ಅನ್ನು ತರಿಸ್ಕೊಂಡು ಓದ್ತಿದ್ರು. ದಿನಕ್ಕೊಂದು ಪುಸ್ತಕ ಬರ್ತಿತ್ತು.
ಅದನ್ನು ಸ್ವಾಮೀಜಿ ಓದಿ ಒಂದು ದಿನಕ್ಕೆ ಆ ಪುಸ್ತಕವನ್ನು ಓದಿ ವಾಪಸ್ ಕೊಟ್ಬಿಡ್ತಿದ್ರು. ಈ ಲೈಬ್ರರಿಯನ್ನು ಪ್ರತಿನಿತ್ಯ ಒಂದು ಪುಸ್ತಕವನ್ನು ವಾಪಸ್ ತರೋದನ್ನು ನೋಡಿ ಆತ ತಮಾಷೆ ಮಾಡಿದ ಅಖಂಡಾನಂದರಿಗೆ, ನಿಮ್ಮ ಸ್ವಾಮಿಗಳು ಪುಸ್ತಕ ಓದ್ತಾರೋ ಚಿತ್ರ ನೋಡ್ತಾರೋ ಅಂತ. ತಕ್ಷಣ ಆತನಿಗೂ ಬಹಳ ಬೇಜಾರಾಯಿತು, ಸ್ವಾಮೀಜಿಗೂ ಬಹಳ ಬೇಜಾರಾಯಿತು. ಅವರು ವಿವೇಕಾನಂದರಿಗೆ ಬಂದು ಹೇಳಿದ್ರು. ವಿವೇಕಾನಂದರು ಮರುದಿನ ಪುಸ್ತಕ ರಿಟರ್ನ್ ಮಾಡ್ಲಿಕ್ಕೆ ತಾವೇ ಹೋಗಿ ಆ ಲೈಬ್ರರಿನ ಕೈಲಿಟ್ಟು, ನಾನು ಇದುವರೆಗೂ ಓದಿರೋ ಪುಸ್ತಕದಲ್ಲಿ ನಿನಗೆ ಏನು ಡೌಟ್ ಇದೆಯೋ ಕೇಳು, ನಾನು ಉತ್ತರ ಕೊಡ್ತೀನಿ ಅಂತಂದ್ರು. ಆತ ಪರೀಕ್ಷೆ ಮಾಡಲಿಕ್ಕೆ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ದ. ಆ ಪ್ರಶ್ನೆಗಳಿಗೆ ಸ್ವಾಮೀಜಿ ಕೊಟ್ಟ ಉತ್ತರ ಹೇಗಿತ್ತು ಅಂತಂದ್ರೆ ಆತ ಅವಾಕ್ಕಾಗ್ಬಿಟ್ಟ. ಒಂದು ದಿನಕ್ಕೆ ಇಷ್ಟು ನೀವು ಓದ್ಲಿಕ್ಕೆ ಹೇಗಾದರೂ ಸಾಧ್ಯ ಆಯಿತು ಅಂತ. ತಕ್ಷಣ ಏನಾಯ್ತು, ಅಖಂಡಾನಂದರು ವಾಪಸ್ ಬಂದ್ರು. ಇದೆಲ್ಲ ಬಹಳ ಖುಷಿಯ ಸಂಗತಿ ಅಲ್ಲ. ಅಖಂಡಾನಂದರು ಬಂದು ಕೇಳಿದ್ರು ವಿವೇಕಾನಂದನ, ಇದು ಹೇಗೆ ಸಾಧ್ಯ ಆಗತ್ತೆ ಮಿತ್ರರೇ? ಫಾಸ್ಟ್ ರೀಡಿಂಗ್ ಅಂತ ಇವತ್ತು ನಾವೇನು ಹೇಳ್ತೀವಲ್ಲ, ಅದ್ರ ಬಗ್ಗೆ ವಿವೇಕಾನಂದರು ಅವತ್ತೇನು ಹೇಳಿದ್ರು ಗೊತ್ತಾ? ಹೌದು, ಇದು ನನಗೆ ಸಾಧ್ಯ ಆಗತ್ತೆ. ಯಾಕೆಂದ್ರೆ ನಾನು ಕೆಲವೊಮ್ಮೆ ಸೆಂಟೆನ್ಸನ್ನು ಓದ್ತೀನಿ, ಪದಗಳನ್ನಲ್ಲ, ಅಕ್ಷರಗಳನ್ನು ದೂರದ ಮಾತು, ಪದಗಳನ್ನ. ಈಗ ನಮಗೂ ಕೂಡ ಮೊದಲು ಚಿಕ್ಕವರಿದಾಗ ಅಕ್ಷರಗಳನ್ನು ಓದ್ತಿದ್ವಲ್ಲ, ಈಗ ಇಡೀ ಪದ ಒಂದ್ಸಲ ಕಣ್ಣಿಗೆ ಕಾಣುತ್ತೆ. ವಿವೇಕಾನಂದರಿಗೆ ಇಡೀ ಸೆಂಟೆನ್ಸನ್ನು ಓದಲಿಕ್ಕೆ ಎಟ್ ಅ ಟೈಮ್ ಸಾಧ್ಯ ಆಗ್ತಿತ್ತು. ವಿವೇಕಾನಂದರು ಹೇಳ್ತಾರೆ, ಕೆಲವೊಮ್ಮೆ ಪ್ಯಾರಾಗ್ರಾಫನ್ನೇ ಓದ್ಬಿಡ್ತೀನಿ, ಇನ್ನು ಕೆಲವೊಮ್ಮೆ ಒಂದಿಡೀ ಪುಟ ಒಂದು ಕ್ಷಣಕ್ಕೆ ಓದಿ ಮುಗಿಯುತ್ತೆ. ನನಗೆ ಓದೋದು ಬಹಳ ಕಷ್ಟವಾದ ಸಂಗತಿ ಅಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಒಂದು ಅದ್ಭುತವಾದ ವಿಷಯ ಸ್ವಾಮಿ ವಿವೇಕಾನಂದರು ನಮ್ಗೆ ಹೇಳ್ತಾರೆ. ಆ್ಯಂಡ್ ಫೈನಲಿ ಇಷ್ಟೆಲ್ಲ ಚೆನ್ನಾಗಿರುವಾಗ ನಾನು ನೀವಾದರೆ ಒಳ್ಳೆ ಉದ್ಯಾನವನದ ಮನೆ ಹಾಯಾಗಿ ಇದ್ಬಿಡ್ಬೋದು ಅಂತ ತಿಳ್ಕೊಳ್ಬೋದಿತ್ತೇನೋ. ಆದರೆ ಸ್ವಾಮಿ ವಿವೇಕಾನಂದರ ಜೀವ ಸುಮ್ಮನಿರಬೇಕಲ್ಲ. ಸ್ವಾಮಿ ವಿವೇಕಾನಂದರಿಗೆ ಋಷಿಕೇಶದಲ್ಲಿರುವ ಸಾಧುವಿನ ನೆನಪಾಯಿತು. ಮಿತ್ರ, ಅದರೊಂದಿಗೆ ಇವತ್ತಿನ ಮಾತು ನಾನು ಮುಗಿಸ್ತೀನಿ. ಋಷಿಕೇಶದಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದಾಗ ಒಬ್ಬ ಸಾಧು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ರಂತೆ. ಅರೆನಗ್ನ ಸಾಧು. ಸಿಕ್ಕಪುಟ್ಟ ಸಣ್ಣ ಸಣ್ಣ ಹುಡುಗರು ಅವ್ರ ಮೇಲೆ ಕಲ್ಲು ಎಸೆತಿದ್ರಂತೆ. ಕಲ್ಲಿನ ಏಟು ಬಿದ್ದು ರಕ್ತ ಹರಿತಾ ಇತ್ತು ಆ ಮನುಷ್ಯನ ದೇಹದಿಂದ. ಆ ಮನುಷ್ಯ ಮಾತ್ರ ನಕ್ಕೊಂಡು ಆನಂದಿಸ್ಕೊಂಡು ಹೋಗ್ತಿದ್ದ. ವಿವೇಕಾನಂದರಿಗೆ ನಂಬಲಿಕ್ಕಾಗಲಿಲ್ಲ ಅವ್ರ ಕಣ್ಣುಗಳನ್ನು. ಸ್ವಾಮಿ ವಿವೇಕಾನಂದರ ಆ ಹುಡುಗರನ್ನೆಲ್ಲ ಓಡಿಸಿ ಈ ಸನ್ಯಾಸಿಯನ್ನ ಕರ್ಕೊಂಡು ಬಂದು ತಾವೇ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ರಕ್ತ ಹೋಗ್ತಿದ್ದ ಜಾಗಕ್ಕೆಲ್ಲ ನೀರು ಹಚ್ಚಿ, ಆನಂತರ ಅದಕ್ಕೆ ಬೇಕಾಗಿರೋ ಆಯಿಂಟ್ಮೆಂಟ್ನೆಲ್ಲ ಹಚ್ಚಿ, ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಫಾದರ್ಸ್ ಪ್ಲೇ ಅಂದರೆ ತಂದೆಯ ಆಟ ನೋಡ್ತಾ ಇದ್ದೀನಿ ಅಂತ. ಸ್ವಾಮಿ ವಿವೇಕಾನಂದರಿಗೆ ತಕ್ಷಣಕ್ಕೆ ಅರ್ಥ ಆಗಲಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಕಲ್ಲು ಹೊಡಿಸಿದವನು ಅವನೇ, ಏಟು ತಿಂದವನ್ನ ಅನುಭವಿಸುವಂತೆ ಮಾಡಿದವನು ಅವನೇ, ಈಗ ನನಗೆ ಶುಶ್ರೂಷೆ ಕೊಡಿಸ್ತಾ ಇರೋನು ಅವನೇ, ಎಲ್ಲ ಅವನ ನಾಟಕ ನಡೀತಿದೆಯಲ್ಲ, ಆ ಲೀಲೆಯನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದನ್ನ ಸ್ವಾಮಿ ವಿವೇಕಾನಂದರು ಸೋದರ ಸನ್ಯಾಸಿಗೆ ಹೇಳ್ತಾ, ಸನ್ಯಾಸಿಯ ತುಡಿತ ಅಂಥದ್ದು ಅಂತ ಹೇಳಿದ್ರಂತೆ. ಅಂದರೆ ಸ್ವಾಮಿ ವಿವೇಕಾನಂದರಲ್ಲಿ ಧಗಧಗಿಸುವ ಜ್ವಾಲೆ ಉರಿತಾ ಇತ್ತು. ನಾನು ಹೀಗೆ ಬದುಕಲಿಕ್ಕಲ್ಲ ಬಂದವನು, ಸನ್ಯಾಸಿಯಾಗಿ ಬದುಕಬೇಕು ಅಂತ. ನಾನು ವಿವೇಕಾನಂದರ ಇಡೀ ಬದುಕಿನ ಉದ್ದಕ್ಕೂ ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಯಾವತ್ತಾವತ್ತೂ ಖುಷಿಯ, ಸಂತಸದ, ಆನಂದದ ಅಥವಾ ಸುಖದ ಸುಪ್ಪತ್ತಿಗೆಲ್ಲಿದ್ದಾರೆ ಅಂತ ಅನಿಸುತ್ತೋ, ವಿವೇಕಾನಂದರು ತಾವಾಗಿ ಮೈ ಮೇಲೆ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಒಂದೇ ಒಂದು ಮಾತು ಹೇಳಬೇಕು ಅಂದರೆ ಮಿತ್ರರೇ, ಅಮೆರಿಕಾದಲ್ಲಿ ಅಷ್ಟು ಅದ್ಭುತವಾದ ಬದುಕನ್ನು ನಡೆಸ್ತಿರುವಾಗ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ಈ ಹೆಸರು ಕೀರ್ತಿಗೋಸ್ಕರ ಇಲ್ಲಿಗೆ ಬಂದಿದ್ದಲ್ಲ ನಾನು, ನನಗೆ ನನ್ನ ಮಿಷನ್ ಇತ್ತು, ನನ್ನ ಕೆಲಸ ಇತ್ತು, ಮುಗಿಸಿದ್ದೀನಿ, ನಾನು ವಾಪಸ್ ನನ್ನ ದೇಶಕ್ಕೆ ಹೋಗಬೇಕು, ಕೌಪಿನ ಉಟ್ಕೋಬೇಕು, ಭಿಕ್ಷೆ ಬೇಡ್ತಾ ಆ ಭಿಕ್ಷೆಯ ಅನ್ನವನ್ನು ಉಣಬೇಕು, ಒಂದು ಮರದ ಕೆಳಗೆ ಮಲ್ಕೋಬೇಕು, ನನಗೆ ಅಂಥ ಜೀವನ ಬೇಕು ಅಂತ ಆಸೆ ಆಗ್ಬಿಟ್ಟಿದೆ, ನನ್ನ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ತುಡಿತ ತೋರಿಸ್ತಾರಲ್ಲ, ಅದು ಸ್ವಾಮಿ ವಿವೇಕಾನಂದರು. ಬದುಕು ಯಾವಾಗಲೂ ಹಾಗೆ. ಸಾವಿನ ಆ ಹೊಸ್ತಿಲಿಂದ ಹೊರಗೆ ಬಂದ ಸ್ವಾಮಿ ವಿವೇಕಾನಂದರು ಎಂಥ ಅದ್ಭುತವಾದ ಬದುಕನ್ನು ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ರು. ಸ್ವಾಮೀಜಿ ನಮಗೆಲ್ಲರಿಗೂ ಹೀಗೆ ಮಾರ್ಗದರ್ಶಕವಾಗಿರ್ತಾರೆ. ಮತ್ತೆ ನಾಳಿನ ಬಿರುಗಾಳಿ ಸಂತದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.